ಒಂದು ಶಿವಶಕ್ತಿಯನ್ನು ನಾವು ಸಿದ್ಧಿ ಮಾಡೋದಾದರೆ ಹೇಗೆ ನಾವು ಒಂದು ಸಿದ್ಧಿಗೆ ಹೋಗೋದು, ಶಿವ ಅವರ ಆಹಾರ ಪದ್ಧತಿ ಏನು, ಹಾಗೆ ಕೆಲವರಿಗೆ ಡೌಟ್ ಇದೆ ಅಲ್ವಾ, ಅದು ನನಗೆ ಕ್ಲಿಯರ್ ಆಯಿತು ವೀಕ್ಷಕರೇ. ನನಗೂ ಕೆಲವೊಂದು ವಿಚಾರಗಳು ತಿಳಿದಿರಲಿಲ್ಲ ಶಿವ ಅವರ ಬಗ್ಗೆ. ಹೌದು, ಶಿವ ಅವರು ಇವತ್ತಿಗೂ ಅವರು ತಪಸ್ಸು ಆಚರಣೆ ಮಾಡ್ತಾನೇ ಇದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಅವರು ಕಾಣಿಸಲ್ಲ, ಆದರೆ ಅವ್ರ ಕಣ್ಣಿಗೆ ನಾವೆಲ್ಲ ಕಾಣಿಸ್ತೀವಿ. ನಾವು ಪ್ರಾಣಿ ಪಕ್ಷಿಗಳು ಏಟು ಜೋಡಿ ಎಲ್ಲವೂ ಕಾಣಿಸ್ತಾರೆ. ಅವರು ಹೇಗೆ ಅಂದರೆ, ನಾವು ನೋಡಿ ಬಿಸಿಲನ್ನು ನೋಡೋಕ್ಕಾಗತ್ತಾ ಜಾಸ್ತಿ ಸಮಯ? ಬಿಸಿಲನ್ನು ನೋಡಬೇಕು ಅಂದರೆ ಅದು ಶಿವನಿಂದ ಮಾತ್ರ ಸಾಧ್ಯ ಇದೆ ಅಲ್ವಾ? ಶಿವ ಇನ್ನು ದೇವರು ಇನ್ನು ಸಿದ್ಧಿ ಸಾಧಕರಿಂದ ಮಾತ್ರ ಸಾಧ್ಯ ಇದೆ. ಬಿಸಿಲನ್ನು ನೋಡ್ತಾನೆ ಇರಬೇಕು ಅಂದರೆ ಕಣ್ಣು ಬಿಟ್ಕೊಂಡು ಹೀಗೆ. ಇನ್ನು ಬೇರೆಯವರಿಂದ ಸಾಧ್ಯ ಇಲ್ಲ ವೀಕ್ಷಕರೇ, ಏನಂತೀರ? ಅದೇ ಥರ ಶಿವ ಅವರು ಒಂಥರ ಬಿಸಿಲಿನ ಥರ. ಅವರ ಫೋಕಸ್ ನಮ್ಮ ಮೇಲಿದೆ, ಅವರ ಕಣ್ಣು ನಮ್ಮ ಮೇಲಿದೆ. ಏನೇನು ಮಾಡ್ತೀವಿ ಅವರಿಗೆಲ್ಲ ಗೊತ್ತಿದೆ. ಏನೇನು ಮಾಡ್ತೀವಿ ಅದಕ್ಕೆ ತಕ್ಕಂಥ ಶಿಕ್ಷೆ ಕೊಡ್ತಾ ಇರ್ತಾರೆ ಅಲ್ವಾ? ಅದಕ್ಕೆ ಶಿಕ್ಷೆ ಕಡಿಮೆ ಮಾಡೋದು ಈಗ ನಮ್ಮ ಹತ್ರ ಕೆಲವರು ಗುರುಗಳೇ ನನ್ನ ಕಷ್ಟ ಇದೆ ಪರಿಹಾರ ಕೊಡಿ ಅಂತೆಲ್ಲ ಬರ್ತಾರೆ. ಆಗ ನಾವು ಅವರಿಗೆ ಒಂದು ದೇವರ ಭಕ್ತಿಯ ಒಂದು ಮಾರ್ಗವನ್ನು ತಿಳಿಸಿ ಹೀಗೆ ಮಾಡ್ಕೊಂಡೋಗಿ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಅನುಗ್ರಹಿಸಿ ಆಶೀರ್ವಾದ ಎಲ್ಲ ಮಾಡಿ ಕಳಿಸ್ತೇವೆ. ಅದು ನಮ್ಮ ಒಂದು ಸಿದ್ಧಿಯ ಶಕ್ತಿಯಿಂದ. ಆಮೇಲೆ ಅವ್ರ ಕರ್ಮವನ್ನು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವರ ಸೇವೆ ಮಾಡಿಕೊಂಡು ತೊಳ್ಕೊಬೇಕಾಗ್ತದೆ ಅಲ್ವಾ? ಇದು ವಿಚಾರ. ನೋಡಿ, ಶಿವ ಅವರಿಗೆ ನಾನು ನಿಮಗೆ ಹೇಳಿರಲಿಲ್ಲ, ಶಿವ ಅವರು ಯಾವತ್ತಿಗೂ ಅವರು ನೀರಾಹಾರಿ. ಅವರಿಗೆ ನೀರಾಹಾರಿ ಹೇಳೋಕ್ಕಿಂತ ಶಿವ ಅವರು ನಮಗೆ ಕನೆಕ್ಟ್ ಆಗೋದೇ ಒಂದು ನೀರಾಹಾರಿ ಆಗಿದ್ದಾಗ. ನಾನೆಲ್ಲ ಒಂದು ಸಮಾಧಿ ಸ್ಥಿತಿಗೆ ಹೋದಾಗ ನಿಮಗೆ ಒಂದು ನನ್ನ ಸಮಾಧಿ ಸ್ಥಿತಿಯ ಕಥೆಯನ್ನು ಹೇಳ್ತೇನೆ ಇದರಲ್ಲಿ. ಮೊದಲಿಗೆ ನಾನು ವೀಕ್ಷಕರ ಸಿದ್ಧಿ ಮಾಡುವಾಗ ಹಣ್ಣು ನೀರೆಲ್ಲ ಇರ್ತಾಯಿದ್ದೆ. ಯಾಕಂದರೆ ನನಗೆ ಅಷ್ಟು ಕಷ್ಟ ಇತ್ತು ಮನೆಯಲ್ಲೆಲ್ಲ. ಹಣ್ಣು ನೀರಲ್ಲಿದ್ದು ನಾನು ಜಪ ಮಾಡುವಾಗ ತುಂಬ ಸಮಸ್ಯೆಗಳು ರಿಮೂವ್ ಆಯಿತು, ಕಡಿಮೆ ಬಂತು. ಆಮೇಲೆ ನೀರು ಕುಡ್ಕೊಂಡೇ ದಿನನ ಕಳಿಗೆ ಶುರು ಮಾಡಿದೆ. ಒಂದಿನ ಕಷ್ಟ ಆಯಿತು, ಎರಡನೇ ದಿನ ಆರಾಮಾಯಿತು, ಮೂರನೇ ದಿನ ಮತ್ತಿನ್ನೂ ಆರಾಮಾಯಿತು. ಆಮೇಲೆ ಅರ್ಥ ಆಯ್ತಾ? ಹೀಗೆ ಹೋಗ್ತಾ 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 ನನಗೆ ನೀರು ಅಂದರೆ ಅಭ್ಯಾಸ ಆಗೋಯ್ತು. ಯಾಕಂದರೆ ನಾವು ನೋಡಿ ಎಲ್ಲ ಆಹಾರಕ್ಕೂ ನೀರು ಹಾಕಿನೇ ಒಂದು ಬೇಯಿಸ್ತೇವೆ, ಬೆಂಕಿ ಮಾಡಿ ಅಲ್ವಾ, ಗ್ಯಾಸಲ್ಲಿ ಬೆಂಕಿ ಮಾಡಿ ಅಥವಾ ಹೀಗೆ. ಅದೇ ಥರ ನಾನು ಅಭ್ಯಾಸ ಮಾಡ್ಕೊಳ್ತಾ ಸಿದ್ಧಿಯನ್ನು ಮಾಡ್ಕೊತ ಬಂದೆ. ಸರಿನಾ? ಈಗ ನಾನು ಸಮಾಧಿ ಸ್ಥಿತಿಯ ವಿಷಯಗಳನ್ನೆಲ್ಲ ಕೆಲವೊಂದನ್ನು ಹೇಳಬಾರ್ದು ಅಂತ ನಮಗೆ ಸೂಚನೆ ಇದೆ. ಆದರೆ ನಿಮಗೆ ಸಮಾಧಿ ಸ್ಥಿತಿಗೆ ಹೋಗಲಿಕ್ಕೆ ಯಾವ ಥರ ಒಂದು ಪದ್ಧತಿಯನ್ನು ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹೀಗೆ ಮತ್ತು ನಾವು ಎಷ್ಟು ಮೊದಲು ಸಂಚಾರ ಇಟ್ಕೋಬೇಕು. ಏನೋ ಒಂದು ಸಿದ್ಧಿ ಮಾಡಬೇಕಂದ್ರೂ, ದೈವ ಸಿದ್ಧಿ ಮಾಡಬೇಕಂದ್ರೆ, ಶಿವಸಿದ್ಧಿ ಮಾಡಬೇಕಂದ್ರೆ ಸಾಮಾನ್ಯ ಒಂದು ತಿಂಗಳಿಗೆ 5 ದೇವಸ್ಥಾನ ಅದನ್ನು ಹೋಗಿ ಬರಬೇಕು. ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು, ಶಿವ ದೇವಸ್ಥಾನಗಳಿಗೆ. ಅರ್ಥ ಆಯ್ತಾ? ಎಲ್ಲ ಶಿವರ ದರ್ಶನವನ್ನು ಮಾಡಿಕೊಂಡು ಆಮೇಲೆ ನಾವು ಹೀಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಹೋದರೆ ಆಯಿತು. ಶಿವ ಅವರು ಕರುಣಾಮಯಿ, ಅವರು ಎಲ್ಲರಿಗೂ ಅನುಗ್ರಹ ಕೊಟ್ಬಿಡ್ತಾರೆ, ಬೇಗ ಸಿದ್ಧಿ ಕೊಡ್ತಾರೆ. ಅರ್ಥ ಆಯ್ತಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೀಗೆ. ಆಮೇಲೆ ನಾಲಿಗೆ ಕುಣಿಸಿ ಜಪ ಮಾಡಬೇಕು. ಅರ್ಥ ಆಯ್ತಾ? ನಾಲಿಗೆ ಆ್ಯಕ್ಟಿವಲ್ಲಿರಬೇಕು. ನಾಲಿಗೆ ಕುಣಿಸಿ ಜಪ ಮಾಡ್ಕೊತ ಇದ್ರೆ ಆಯಿತು. ಎಲ್ಲ ಕೆಲಸಗಳನ್ನು ಬಿಟ್ಟು ಮಾಡಬೇಕು ಅಂತಲ್ಲ ದೈವ ಸಿದ್ಧಿಯನ್ನು. ಈಗ ನೋಡಿ, ನಿಮಗೆ ಈಗ ನನ್ನ ಸಿದ್ಧಿ ಬಗ್ಗೆ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ, ದೇವಸ್ಥಾನಗಳನ್ನು ದರ್ಶನ ಮಾಡ್ಕೊಳ್ತಾ, ಸಿದ್ಧಿಗಳನ್ನು ಸಿದ್ಧಿ ಮಾಡ್ಕೊಳ್ತಾ ಹೋಗ್ತೇನೆ. ನಾನು ಜನನ ಜಾಸ್ತಿ ಹಚ್ಕೊಳ್ಳಲ್ಲ. ಯಾರಾದರೂ ಮಾತಾಡಿಸಿದ್ರು ಮೌನವಾಗಿ ಇರ್ತೇನೆ. ಯಾಕಂದರೆ ನಮಗೆ ಮಾತಾಡಿಸಿದ್ರೆ ನಿಮಗೆ ಗೊತ್ತಲ್ಲ, ಮಾತಾಡಿಸಿದ್ರೆ ನಮಗೆ
ಆಗಿ ಬರಲ್ಲ. ದೇವ್ರ ದರ್ಶನ ಮಾಡುವಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಮಾತಾಡಿಸಿದ್ರೆ ಮತ್ತೆ ಸ್ನಾನ ಮಾಡ್ಕೊಂಡು ಬರಬೇಕಾಗ್ತದೆ. ಅರ್ಥ ಆಯಿತು? ಮೈಲಿಗೆ ಆಗ್ತದೆ. ಹಾಗೆಯೇ ಎಲ್ಲರಿಗೂ ಕೂಡ. ಆದರೆ ದೇವ್ರ ದರ್ಶನಕ್ಕೆ ಬರೋರು ಹಾಗಲ್ಲ. ಇವತ್ತಿನ ದಿನ ಮಾತಾಡೋಕ್ಕೆ ಬರ್ತಾರೆ ಅವರು ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬರೋದೇ ಮಾತಾಡೋಕ್ಕೆ. ಹೀಗೆ ಮಾಡಿದರೆ ದೇವರು ಎಲ್ಲಿಂದ ಆಶೀರ್ವಾದ ಕೊಡ್ತಾರೆ? ಮೊನ್ನೆ ಹಾಗೆ ನಾನೊಂದು ದೇವ್ರ ದರ್ಶನಕ್ಕೆ ಹೋದಾಗ ನನ್ನ ಹತ್ರ ಕೇಳ್ತಾರೆ, ನೀವು ಪೂಜಾರಿನ ಇವರ ಸರಿನಾ? ಅವ್ರಿಗೆ ಗೊತ್ತಿದೆ ನಾನು ಯಾರು ಅಂತ. ಅಥವಾ ಗೊತ್ತಿದ್ದು ಕೇಳೋದು ಅಂದರೆ ಮಾತಾಡಲಿ ಹೇಳಿ. ಆದರೆ ನಾನು ಶಿವನ ದೇವಸ್ಥಾನಕ್ಕೆ ಹೋದಾಗ ನಾನು ಯಾರ ಹತ್ರನೂ ಮಾತಾಡೋಲ್ಲ. ಶಿವನ ದೇವಸ್ಥಾನಕ್ಕೆ ಹೋದಾಗ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನನಗೆ ಮಾತಾಡುವ ಸೂಚನೆ ಇದ್ದರೆ ಮಾತ್ರ ಮಾತಾಡ್ತೀನಿ. ಅಂತ ಕಷ್ಟ ಇದೆ ಅಂತ ಸೂಚನೆ ಇದ್ದರೆ ಮಾತ್ರ ಮಾತಾಡ್ತೀನಿ. ಅರ್ಥ ಆಯ್ತಾ? ಯಾಕಂದರೆ ಹಾಗೆ ಮಾತಾಡಬಾರ್ದು. ಅದು ಅದಕ್ಕೆಲ್ಲ ಕೆಲವು ರೂಲ್ಸು ನಿಯಮಗಳೆಲ್ಲ ಇದೆ ಸಿದ್ಧಿ ಮಾಡಿದ್ಮೇಲೆ, ಸರಿನಾ? ಎಲ್ಲರೂ ಕೂಡ ದೈವ ಸಿದ್ಧಿಯನ್ನು ಮಾಡ್ಕೋಬೋದು ವೀಕ್ಷಕರೇ. ನೀವೆಲ್ಲ ಅಂದ್ಕೊಂಡಿದ್ದೀರಾ ಏನಂದರೆ ನಮ್ಮ ಹತ್ರ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರ. ಆಗಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ ಇಲ್ಲಿ, ಸರಿನಾ? ಆಗತ್ತೆ ಅಂತ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ನಾವು ತಿನ್ನುವ ಆಹಾರ ಪದ್ಧತಿ ಒಂದು ಸರಿ ಮಾಡ್ಕೊತ ಹೋದರೆ, ದೇವರ ದರ್ಶನ ಮಾಡ್ಕೊತ ಹೋಗ್ಬಿಟ್ರೆ ನಮಗೆಲ್ಲವೂ ಸಿದ್ಧಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಓಂ ನಮಃ ಶಿವಾಯ. ಎಲ್ಲರೂ ಹೇಳಿ